ನೀವು ಎಲ್ಲ ಹಿಂಗ ಅನ್ಕೋತ ಹೋದ್ರಂದ್ರೆ ಏನ್ ತಿನ್ನೋದು ಮತ್ತ ಬರೇ ಪ್ಲೇಟ್ ನೋಡ್ಕೋತ ಹೊಂಟಿವಲ್ಲ. ನಮಸ್ಕಾರ ಫ್ರೆಂಡ್ಸ್, ಎಲ್ಲಾರ್ಗೂ ಹೆಂಗಿದ್ದೀರಿ? ಆರಾಮದಿರೇನ? ಎಲ್ಲಾರು ಆರಾಮದಿರಿ ಅಂತ ಅನ್ಕೊಳಾಗತ್ತೀನಿ. ಇವತ್ತು ಸಂಡೇ ಐತಿ, ಬಹಳ ದಿನ ಆಯ್ತು ಎಲ್ಲಿ ಹೊರಗೆ ಹೋಗಿಲ್ಲ. ಸೊ ಹೆಂಗೂ ಸಂಡೇ ಐತಿ, ಎಲ್ಲರೂ ಒಂದ್ ಸ್ವಲ್ಪ ಅಡ್ಡಾಡ್ ಬರ್ಬೇಕು ಅಂತ ಮನಸ್ಸಾಗತ್ತಿತ್ತು. ಹಿಂಗಾಗಿ ಹೋಗಿ ಬರ್ಬೇಕು ಅಂತ ರೆಡಿ ಆಗಿವಿ. ಮತ್ ಬಹಳ ದಿನ ಆಯ್ತು, ಬಹಳಷ್ಟು ಜನ ನೀವು ಎಲ್ಲರೂ ಕಾಮೆಂಟ್ಸ್ ಮಾಡಾಕತ್ತಿದ್ರಿ ಕಿ ಬೆಳಗಾವ್ ಒಳಗ್ ಸ್ಪೆಷಲ್ ಏನಾದ್ರು ಪ್ಲೇಸಸ್ ಅದು ಇದ್ರ ತೋರಿಸ್ರಿ, ಎಕ್ಸ್ಪ್ಲೋರ್ ಮಾಡ್ರಿ, ಎಲ್ಲಿ ಏನ್ ಸಿಗ್ತೈತಿ ಎಲ್ಲಾನು ತೋರಿಸ್ರಿ ಅಂತ. ಸೊ ನಿಮ್ದು ನೀವು ಹೇಳಾಕತ್ತಿದ್ರಿ, ಅದನ್ನು ಆಯ್ತು, ನಮಗೂ ಅಡ್ಡಾಡ್ದಂಗ ಆಯ್ತು ಅಂತ ಇವತ್ತು ಒಂದು ಸ್ಪೆಷಲ್ ಪ್ಲೇಸ್ಗನ ಹೊಂಟಿವಿ. ಅದು ಎಲ್ಲಿ ಹೊಂಟಿವಿ ಅದನ್ನ ಹೋಗ್ತಾ ಹೋಗ್ತಾ ಹೇಳ್ತೀನಿ. ಸೊ ಈಗ ಹೋಗ್ಬೇಕಂತ ಆಲ್ಮೋಸ್ಟ್ ನಾವ್ ಎಲ್ಲರೂ ರೆಡಿ ಆಗಿವಿ. ಸಾನೂನು ರೆಡಿ ಆಗ್ಯಾಳು, ಆಕೆ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡೀನಿ. ಜಸ್ಟ್ ಇನ್ ಬರೀ ಒಂದು ಬಾಡಿ ಲೋಷನ್ ಅಷ್ಟ ಹಚ್ಬೇಕು, ಅಷ್ಟು ಹಚ್ಚಿದ್ರೆ ಆಯ್ತು, ಆಕೆ ಫುಲ್ ರೆಡಿ ಆದ್ಲು. ಸೊ ಇದು ಮಾಮಾರ್ಥದವ್ರದ ಸಣ್ಣ ಮಕ್ಕಳಿಗಾಗಿ ಬಾಡಿ ಲೋಷನ್ ಐತಿ. ಇದು ಸೂಪರ್ ಸ್ಟ್ರಾಬೆರಿ ಅಂತ ಫ್ಲೇವರ್ ಬರ್ತೈತಿ. ಬಿಕಾಸ್ ಇದ್ರೊಳಗೆ ಸ್ಟ್ರಾಬೆರಿ ಎಕ್ಸ್ಟ್ರಾಕ್ಟ್ಸ್ ಮತ್ತು ಮೂರು ಬಟರ್ ಐತಿ. ಬರೀ ಇದು ಒಂದ ಫ್ಲೇವರ್ ಅಂತ ಇಲ್ಲ, ಇದ್ರೊಳಗೆ ಮತ್ತು ಬಹಳಷ್ಟು ಫ್ಲೇವರ್ಸ್ ಬರ್ತಾವು. ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ನಿಮಗೇನಾದ್ರೂ ಇಂಟ್ರೆಸ್ಟ್ ಅನಿಸ್ತು, ತಗೋಬೇಕು ಅನಿಸ್ತಂದ್ರೆ ನೀವು ಬೇರೆ ಫ್ಲೇವರ್ ಕೂಡ ಖಂಡಿತ ಟ್ರೈ ಮಾಡಬಹುದು. ಮತ್ತು ಮಾಮಾರ್ಥದವ್ರದನ್ನ ನಾನು ಸ್ಪೆಸಿಫಿಕಲಿ ಸಾನ್ವಿಗಾಗಿ ಯಾಕೆ ಇಷ್ಟು ಪ್ರೆಫರೆನ್ಸ್ ಕೊಡ್ತೀನಿ ಅಂದ್ರೆ, ಮಾಮಾರ್ಥದವ್ರದ್ದು ಎಲ್ಲಾ ಪ್ರಾಡಕ್ಟ್ಸ್ ನ್ಯಾಚುರಲ್ ಮತ್ತು ಕೆಮಿಕಲ್ ಫ್ರೀ ಇರ್ತಾವ. ಹಿಂಗಾಗಿ ಸಣ್ಣ ಮಕ್ಕಳಿಗಾಗಿ ಯೂಸ್ ಮಾಡೋ ಮುಂದೆ ಏನು ಟೆನ್ಷನ್ ಇರಂಗಿಲ್ಲ. ನಮ್ ಸಾನುಗಂತರೂ ಮಾಮಾರ್ಥ ಭಾಳ ಭಾಳ ಸೇರ್ತತಿ. ಯಾಕೆ ಮನ್ಯಾಗ ಮಾಮಾರ್ಥ ಚೆಷ್ಟಾನು ಮಾಡ್ತಾರೋ. ಯಾಕಂದ್ರ ಆಕಿಗ ನಾನು ಈಗ ಆಲ್ಮೋಸ್ಟ್ ಎಷ್ಟು ದಿನ ಆಯ್ತು ಎಲ್ಲ ಮಾಮಾರ್ಥನ ಯೂಸ್ ಮಾಡ್ತೀನಿ. ಹಿಂಗಾಗಿ ಆಕಿಗೆ ಫುಲ್ ಮಾಮಾರ್ಥ ಪ್ರಾಡಕ್ಟ್ಸ್ ಅಂದ್ರೆ ಭಾಳ ಪ್ರೀತಿ ಮಾಡ್ತಾಳು. ಈವನ್ ಈ ಬಾಡಿ ಲೋಷನ್ ಹಚ್ಚಬೇಕು ಅಂದ್ರ ಆಕಿ ನನ್ ಕೈಯಾಗ ಕೊಡಂಗೆ ಇಲ್ಲ. ಯಾಕಂದ್ರೆ ಇದಕ್ ಮ್ಯಾಲಿನ ಪಂಪ್ ಐತಲ್ಲ, ಆಕಿಗೆ ಅದು ಮಜಾ ಅನಿಸ್ತೈತಿ, ಇದ್ರೊಳಗಿನ ಲೋಷನ್ ಬರ್ತೈತಿ. ಸೊ ತಾನ ನನ್ ಕೈಯಾಗ ಲೋಷನ್ ಹಾಕ್ತಾಳು, ಆಮೇಲೆ ನಾನ್ ಆಕಿಗೆ ಅಪ್ಲೈ ಮಾಡ್ಬೇಕು ಈ ರೀತಿ. ಸೊ ಆಕಿಗೆ ಹಚ್ಚು ಮುಂದೂ ನಾನು ಎಲ್ಲ ನಿಮ್ ಜೊತೆ ಶೇರ್ ಮಾಡಕತ್ತೀನಿ, ನೋಡ್ಬೋದು ಆಕಿಗೆ ಎಷ್ಟು ಲೈಕ್ ಆಗ್ತೈತಿ ಅಂತ. ಸೊ ಬಾಡಿ ಲೋಷನ್ ಅಂತೂ ಮಕ್ಕಳಿಗೆ ಹಚ್ಚಲೇಬೇಕು ಅಂತ ಹೇಳ್ತೀನಿ. ಬಿಕಾಸ್ ಇದರಿಂದ ಮಕ್ಕಳ ಸ್ಕಿನ್ ಏನೈತಲ್ಲ ಅದು ನರಿಶ್ ಆಗ್ತತಿ, ಸಾಫ್ಟ್ ಮತ್ತು ಸಫಲ್ ಆಗ್ತತಿ. ಈವನ್ ಮಕ್ಕಳ ಸ್ಕಿನ್ ನೋಡುವಾಗ್ನು ಒಂಥರ ತೇಜ್ ಗ್ಲೋಯಿಂಗ್ ಅನಿಸ್ತೈತಿ. ಸೊ ಮೊದಲ್ ಸಾನೂನ್ ಸ್ಕಿನ್ ಬಹಳ ಡ್ರೈ ಇತ್ತು. ಬಟ್ ಯಾವಾಗಿಂದ ನಾನು ಬಾಡಿ ಲೋಷನ್ ಯೂಸ್ ಮಾಡತ್ತೀನಿ ಅವಾಗಿಂದ ಸ್ಕಿನ್ ಬಹಳ ಸಾಫ್ಟ್ ಮತ್ತು ಸಫಲ್ ಆಗೈತಿ. ಸೊ ಖಂಡಿತ ನೀವು ಟ್ರೈ ಮಾಡಬಹುದು. ನಿಮಗೇನಾದ್ರೂ ಚೆಕ್ ಮಾಡೋದಿತ್ತಂದ್ರ ಇದು ಬಾಡಿ ಲೋಷನ್ ಏನೈತಿ, ಇದು ಅಮೆಝಾನ್, ಮಾಮಾರ್ಥ, ಆಮೇಲೆ ಫಸ್ಟ್ ಕ್ರೈ ಮೂರುದ್ರ ಮೇಲೂ ಅವೈಲೇಬಲ್ ಐತಿ. ಸೊ ಮಾಮಾರ್ಥ.in ಮೇಲೆ ಹೋಗಿ ನಿಮಗೇನಾದ್ರೂ ಪ್ರಾಡಕ್ಟ್ಸ್ ಟ್ರೈ ಮಾಡೋದಿತ್ತಂದ್ರ ನಂದು ಶ್ರೀದೇವಿ 2021 ಅಂತ ಒಂದು ಕೂಪನ್ ಕೋಡ್ ಬರ್ತೈತಿ. ಅದನ್ನ ಯೂಸ್ ಮಾಡೋದು ಒಟ್ಟ ಮರಿಬೇಡ್ರಿ. ಬಿಕಾಸ್ ಅದರಿಂದ ನಿಮಗ್ ಮತ್ತ ಎಕ್ಸ್ಟ್ರಾ 20% ಆಫ್ ಸಿಗ್ತೈತಿ. ಮಾಮಾರ್ಥದವ್ರದ್ದು ಇನ್ನೂ ಒಂದು ಸ್ಪೆಷಾಲಿಟಿ ಹೇಳಬೇಕು ಅಂದ್ರೆ, ಅವ್ರು ಏನ್ ಮಾಡ್ತಾರೋ, ನಾವು ಯಾವಾಗ ಅವರಿಂದ ಏನಾದ್ರೂ ಆರ್ಡರ್ ಮಾಡ್ತೀವಿ ಅವಾಗ ನಮ್ಮ ಹೊತ್ತಿಂದ ಒಂದು ಗಿಡನ ಪ್ಲಾಂಟ್ ಮಾಡ್ತಾರೋ, ಅದ್ರ ಜೋ ಲೊಕೇಶನ್, ಪಿಕ್ಚರ್, ಸ್ಪೇಸಸ್ ಎಲ್ಲಾನು ನಮಗ್ ಡೀಟೇಲ್ಸ್ನು ಕಳಿಸ್ತಾರೋ. ಈವನ್ ಅವ್ರದ್ದು ಅಫಿಷಿಯಲ್ ಆಪ್ನು ಐತಿ. ಸೊ ಅದನ್ನ ಕೂಡ ನೀವು ಚೆಕ್ ಮಾಡ್ಬೋದು. ಅಲ್ಲಿನೂ ಮಸ್ತ್ ಸೇಲ್ಸ್ ಮತ್ತು ಡಿಸ್ಕೌಂಟ್ಸ್ ನಡೆದಿರ್ತಾವು. ಸೊ ನಿಮಗೇನಾದ್ರೂ ಚೆಕ್ ಮಾಡೋದಿತ್ತಂದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ನಾನು ಲಿಂಕ್ ಹಾಕಿರ್ತೀನಿ, ಖಂಡಿತ ಚೆಕ್ ಮಾಡಬಹುದು. ಚೂರ್ತಿಲ್ಲ ಅದಕ್ಕೆ ಹೇಳತ್ತೀನಿ, ಹಚ್ತೀನಿ ನಡಿ ಅಂತ ಕೇಳವಲ್ಲ. ಮುಂದಕೊಂಡಿರ್ತಿ ಪಪ್ಪ ಕೇಳ. ಕೆಲ್ಸತ್ತೆ ಇಲ್ಲ, ಕನ್ಫರ್ಮ್ ಮಾಡ್ಕೊಳತ್ತಾಳ. ಇದ್ಯಾವ್ದು ಮತ್ತೆ ಅಪ್ಪಾಜಿಂದ ಆಯ್ತಾ? ಹೋಗ್ ಮುಂದೆ ಈ ಬಾಗ್ಲ ತೆಗಿರಕ್ ಬರ್ತಾ. ನಾ ಹಿಂದ್ಕೊಂಡಿರ್ತಾನ ಅಜ್ಜಿ ಜೋಡೆ. ಬೇಡ ನನ್ ಜೋಡಿ, ನೀ ಮುಂದ್ಕೊಂಡ್ರು ನಾ ಹಿಂದ್ಕೊಂಡಿರ್ತಾನ. ಬಾ, ನೀ ಪಾಪು ಅದೇನ? ಬಾ ಜಲ್ದಿ ಬಾ, ಪಪ್ಪ ಹೋಗ್ತಾರ ನೋಡಿ ಬಿಟ್ಟ. ಪಪ್ಪ ನಮ್ಮನ್ ಬಿಟ್ಟು ಹೋಗ್ತಾರ, ಪಟ್ಟದ್ ಬಾ. ಮಮ್ಮಿ, ನಾನು, ಇವರು, ಸಾನು ಹೊಂಟಿವಿ. ನಮಗ ಅಲ್ಲೇ ಜಾಯಿನ್ ಆಗೋರು. ಸಾನು ಎಲ್ಲ ಹೊಂಟಿವಿ ಗೊತ್ತಿಲ್ಲ, ಸಸ್ಪೆನ್ಸ್. ಆಕೆಗೂ ಗೊತ್ತಿಲ್ಲ ಎಲ್ಲ ಹೊಂಟಿವಿ. ಅವಾಗ ಗೊತ್ತಿಲ್ಲ, ತಿನ್ಸುಕಟ್ಟೆ. ಆಕ್ಚುಲಿ ನಾವ್ ಮತ್ತೊಂದ್ ಬಾಳ ದಿನ ಆಯ್ತು ಇಚ್ಛಾ ಇತ್ತು.
ಎಷ್ಟು ದಿನ ಆಯ್ತು ಅಲಾಗ್ತಿರಿಲ್ಲ ಹೋಗುನು ಅಂತ ಅದಕ್ಕ ಫೈನಲಿ ಹೊಂಟಿವಿ ಈಗ. ಆಕ್ಚುಲಿ ಚಾಲು ಆಗಿ ಒಂದ್ 6 ತಿಂಗಳು ಆಗ್ತದ, ಬಟ್ ಅಲ್ಲಿ ಪೂರಾ ಯಾವ ಎಲ್ಲಾ ಸ್ಟೋರ್ ಚಾಲು ಆಗಿದ್ದಿಲ್ಲ. ಅದು ಆಯ್ತು, ಮತ್ತೆ ನಟ್ ನೋಡು ಕೋವಿಡ್ ಒಳಗೆ ಚಾಲು ಆಗೈತೆ, ಹೋಗಕ್ಕೂ ಅಂಜಿಕೆ. ಎರಡು ಮೇನ್ ಕಾರಣ ಇತ್ತು. ಒಂದ ಎಲ್ಲಾ ಸ್ಟೋರ್ ಓಪನ್ ಆಗಿದ್ವಿ, ಎಲ್ಲಾ ಶಾಪ್ಸ್, ಮತ್ತ ಕೋವಿಡ್ ಸಂಬಂಧ. ಈಗ ಮೇನ್ ಅಂದ್ರೆ ಎಲ್ಲಾ ಶಾಪ್ಸ್ ಚಾಲು ಆಗ್ಯಾವ. ಸೊ ಈಗೆಲ್ಲ ನಾವು ಮಸ್ತ್ ಕವರ್ ಮಾಡಕ್ ಬರ್ತೈತಿ. ಎಲ್ಲ ಭಾರಿ ಭಾರಿ ಎಕ್ದಮ್ ಯಾ ಊರಾಗ ಏನೇನ್ ಫೇಮಸ್ ಅದಾವಲ್ಲ ಅವು ಎಲ್ಲ ಸ್ಟೋರ್ ಅದಾವ ಅಲ್ಲಿ. ಎಲ್ಲ ಇಲ್ಲೇ ಆಗ್ಬಿಡ್ತಾರ. ಒಂಥರ ಇದು ಚಲೋ ಕಾಣದ್ ಬಿಡ್ ಲೈಟಿಂಗ್ ದಾಗನು. ರಾತ್ರಿನ ಮಸ್ತ್ ಕಾಣ್ತದೆ. ಖರೆ ನಮ್ಗೊಂದ್ ಸ್ವಲ್ಪ ಶೂಟಿಂಗ್ ಕಿದ್ನಾಗುದು ಫುಲ್ ರಶ್ ಐತ್ರಿ. ಯಪ್ಪ ಇದ್ರಾಗ ಲಾಗ್ ಮಾಡೋದ ರಶ್ ಇರ್ಬೇಕಪ್ಪ ಇಂಥ ಪ್ಲೇಸಿಗೆ. ಫೈನಲಿ ರೀಚ್ ಆದ್ವಿ. ನಾವು ಬಂದಿವಿ ತಿನ್ಸು ಕಟ್ಟೆಗ. ಬೆಳಗಾವ್ ಒಳಗ ಇದು ತಿನ್ಸು ಕಟ್ಟೆ ಅಂದ್ರ ರೀಸೆಂಟ್ಲಿ ಒಂದ್ 6 ತಿಂಗಳ ಮೊದಲ್ ಸ್ಟಾರ್ಟ್ ಆಗೈತಿ. ಆಕ್ಚುಲಿ ಅದ್ರ ಹೆಸರು ಏನೈತಿ? ರಾಣಿ ಚೆನ್ನಮ್ಮ, ರಾಣಿ ಭೈರಮ್ಮ ದೇವಿ ಅಂತ ಹಿಂಗೇನೋ ಐತಿ. ಖವು ಕಟ್ಟನು ಅತ್ತಾರು, ಆಮೇಲೆ ತಿನ್ಸು ಕಟ್ಟೆನು ಅತ್ತಾರ ಇದಕ್ಕ. ಆಮೇಲೆ ಈ ಕಡೆ ಲೇಡೀಸ್ ಅದು ಮಾಡ್ಯಾರ ಇದೆಲ್ಲ. ಈಗೆಲ್ಲ ಈಗ ರೀಸೆಂಟ್ಲಿ ಸ್ಟಾರ್ಟ್ ಆಗತೈತಿ ಲೇಡೀಸ್ ಐಟಮ್ಸ್. ನಾ ಅದನ್ನ ಆಮೇಲೆ ತೋರಿಸ್ತೀನಿ. ಬಟ್ ಜಾಸ್ತಿ ಎಲ್ಲ ಶಾಪ್ಸ್ ಏನದಾವಲ್ಲ ಲೇಡೀಸ್ ಸಂಬಂಧ ಅದಾವಲ್ಲ. ಬಟ್ ಈಗ ಸದ್ಯ ಕರೆಂಟ್ಲಿ ತಿನ್ಸು ಕಟ್ಟೆ ಹೋಗೋಣ. ಜಾಸ್ತಿ ಫೇಮಸ್ ನಡೆದಿದ್ದು ಎಲ್ಲಾ ವೆರೈಟೀಸ್ ಆಫ್ ತಿನ್ನಾಕೈತಿ ಇಲ್ಲಿ. ಸೊ ನಡು ನಾನು ಇವರು ಹಿಂಗ ಬಂದ್ ಹೋಗಿದ್ವಿ. ಬಟ್ ವ್ಲಾಗ್ ಅಂತ ಹಿಂಗ್ ಫುಲ್ ಡೀಟೇಲ್ಡ್ ಮಾಡಿರ್ಲಿಲ್ಲ. ಬಾಳ ಜನ ನೀವೆಲ್ಲರೂ ಹೇಳಾಕತ್ತಿದ್ರಿ ಮಾಡ್ರಿ ಅಂತ. ಸೊ ಬಂದೀವಿ, ಎಲ್ಲಾನು ಡೀಟೇಲ್ ಆಗಿ ತೋರಿಸ್ತೀನಿ ಏನೆಲ್ಲ ಸಿಗ್ತೈತಿ ಅಂತ. ಚಲೋ ತಿನ್ನಕ್ ಸ್ಟಾರ್ಟ್ ಮಾಡೋಣ. ಭಯಂಕರ ಅಂದ್ರ ಭಯಂಕರ ರಶ್ ಐತೆ. ಆಕ್ಚುಲಿ ಇವತ್ ಸಂಡೇ ಐತೆ. ಅದ್ರೊಳಗ ಒಂದು ಕಡೆ ಕುಂಡ್ರಕ್ ಜಾಗ ಇಲ್ಲ, ಅಷ್ಟು ಪರಿ ಗರ್ದಿ ಐತಿ. ಬ್ಯಾಕ್ ಸೈಡ್ ನೋಡ್ಬೋದು ಈ ರೀತಿ ಸ್ಟಾಲ್ಸ್ ಇರ್ತಾವು. ಪೂರ್ತಿ ಎಷ್ಟೆಷ್ಟು ಏನೇನೆಲ್ಲ ಅವೈಲೇಬಲ್ ಐತಿ ಮತ್ ನಾವು ಏನೇನ್ ತಿಂತೀವಿ ಅದನ್ನೆಲ್ಲ ಶೇರ್ ಮಾಡ್ತೀನಿ. ಬಟ್ ಎಲ್ಲರ ಒಂದ್ ಸ್ಪೇಸ್ ಸಿಗ್ತದೆ ನೋಡಾಕತ್ತೀವಿ, ಕುಂಡ್ರಾಕ ಒಂದ್ ಸ್ವಲ್ಪ ಕೂತ ತಿನ್ನಾಕ. ಬಟ್ ಎಲ್ಲಿ ಅಂದ್ರೆ ಎಲ್ಲಿ ಸಿಗುವಾಚು. ನಮ್ಮ ಮಮ್ಮಿ ಅಂತೂ ಪೂರ್ತಿ ದಂಡಿಗೆ ಹೋಗ್ಯಾರ ಹುಡ್ಕಾಡಕ್ ಜಾಗ. ಸೊ ನೋಡೋಣ, ಎಲ್ಲರ ಜಾಗ ಸಿಕ್ಕರೆ ಕುಂಡಿರ್ತೀವಿ ಫಸ್ಟ್. ತಿನ್ಸು ಕಟ್ಟೆದ ಸ್ಪೆಷಾಲಿಟಿ ಏನೈತಂದ್ರ ಯಾವ ಊರ್ ಒಳಗ ಏನೇನ್ ಫುಡ್ ಐಟಮ್ಸ್ ಫೇಮಸ್ ಇರ್ತಾವಲ್ಲ ಅದು ಎಲ್ಲ ಫುಡ್ ಐಟಮ್ಸ್ ನೀವು ಈ ತಿನ್ಸು ಕಟ್ಟೆಗೆ ಬಂದ್ರಂದ್ರ ಒಂದ ಠಿಕಾಣಿನ ಟ್ರೈ ಮಾಡಬಹುದು. ಫಾರ್ ಎಕ್ಸಾಂಪಲ್ ಕೊಲ್ಲಾಪುರ್ ಮಿಸಳ್ ಆಗಿರ್ಬೋದು, ಸಾಂಗ್ಲಿ ವಡಾಪಾವ್ ಆಗಿರ್ಬೋದು, ದಿಲ್ಲಿ ಚಾಟ್ ಆಗಿರ್ಬೋದು. ಈ ರೀತಿ ಬಹಳಷ್ಟೆಲ್ಲ ಫುಡ್ ಐಟಮ್ಸ್ ಅಲ್ಲಿ ಅವೈಲೇಬಲ್ ಅದಾವು. ಫೈನಲಿ ಆ ಕಡೆ ಈ ಕಡೆ ಓಡಾಡಿ ನಮಗ್ ಟೇಬಲ್ ಸಿಕ್ತು. ಯಾಕಂದ್ರೆ ಸಂಡೇ ಇರೋದ್ರಿಂದ ಭಾಳ ಅಂದ್ರೆ ಭಾಳ ರಶ್ ಇತ್ತು. ಇದೆ ಪಕ್ಕ ಇದೆ ಇಲ್ಲಿ ನೋಡ, ಕನ್ಫರ್ಮ್ ಮಾಡ್ಕೋ. ಇದೊಂದು ಕೊಡು. ಹಾ ಬ್ಲೂ ಕಲರ್ ಅಲ್ಲ ಸನ. ನಮಗೂ ಏನಾರ ಕೊಡಿಸ್ರಲ್ಲ, ಬರೀ ಸಾನ್ವಿಗೆ ಕೊಡ್ಸಾತೀರಿ. ನೋಡು ಏನೇನ್ ತಗೊಂಡಿ. ಅಲ್ಲ ನಾ 2 ಕೊಡ್ಸಿದ್ದೆ ಆಕೆಗ, ತಿನ್ಬೇಕ ಅವನ್ನೆಲ್ಲ ರೀ. ಅದ್ ದಾಲ್ವಡ ಅಲ್ಲೇ ಸಿಗ್ತತೇನೆ, ಎಲ್ಲಿ ಸಿಗ್ತಿತ್ತ? ಹಾ, ಅದ್ ಗದಗ ಸ್ಪೆಷಲ್ ಬಜ್ಜಿ ಒಳಗ್ ಬಜ್ಜಿ ಮತ್ ದಾಲ್ವಡ ಒಂದ್ ತಗೊಂಬರ್ರಿ ಈಗ ಅನ್ಕ. ಬಜ್ಜಿ ಮತ್ ದಾಲ್ವಡ ಗದಗ ಮತ್ ಮೈಸೂರಲ್ಲ. ಬಜ್ಜಿ 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 ಇದಲ್ಲ ಗದಗ ಸ್ಪೆಷಲ್ ಬಜ್ಜಿ. ಗದಗ ಸ್ಪೆಷಲ್ ಬಜ್ಜಿ ಒಳಗೆ ಬಂದೀವಿ ಫಸ್ಟ್. ಯಾಕಂದ್ರೆ ಮಮ್ಮಿ ಬಜ್ಜಿ ತಿನ್ಬೇಕಂತ ಅವ್ರಿಗೆ. ಆಮೇಲೆ ಹಾ 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 ಬದ್ನಿಕಾಯಿ. ಹಾ ವಿವೇಕಾನಂದರು ಮನ್ಯಾಗೂ ಬದ್ನಿಕಾಯಿ ತಿನ್ನಿಸ್ತೀರಿ, ಇಲ್ಲಿ ಬಂದ ಮೇಲೂ ಬದ್ನಿಕಾಯಿ ಕೊಡತ್ತೀರನ್ನತ್ತ. ಅವು ಬದ್ನಿಕಾಯಿ ಬಜ್ಜಿ ರೀ.
ಮಮ್ಮಿ ರೀ ಬದ್ನಿಕಾಯಿ ಬಜ್ಜಿ ರೀ ಅವ್ರ ಮಿರ್ಚಿ ಅಲ್ಲ ಅವ್ರ ಮೆಣಸಿನ್ಕಾಯಿ ಬಜ್ಜಿ ಹೇಳ್ರ ಬದ್ನಿಕಾಯಿ ಬಜ್ಜಿದ ಇದು ಅಪ್ಪಾಜಿಗೆ ಒಯ್ಯುನು ಪಾರ್ಸಲ್ ಹೋಗೋ ಮುಂದೆ ಮಸ್ತ್ ಇರ್ತಾವಲ್ರಿ ಸೊ ಫಸ್ಟ್ ನಾವು ಗದಗ್ ಸ್ಪೆಷಲ್ ಬಜ್ಜಿ ಒಳಗಿಂದ ಬದ್ನಿಕಾಯಿ ಬಜ್ಜಿ ಮತ್ತ ದಾಲ್ ವಡ ಅಲ್ಲ ಕಡ್ಲಿಬೇಳೆ ವಡ ತಗೊಂಡ್ ಬಂದಿವಿ. ಅದ್ರ ಜೊತೆ ಹಿಂಗ್ ಚಟ್ನಿ ಕೊಡ್ತಾರು. ಎದ್ರ ಚಟ್ನಿ ಇರ್ತದ ಫೈನಲಿ ಚಾಕ್ಲೇಟ್ ಬಿಟ್ಟು ಸಾನು ಏನ್ರ ತಿನ್ನಾಕತ್ಲ ಫೈನಲಿ ಅಯ್ಯ ನಿಂಗೆ ಒಣ ಹೇಳಿಲ್ಲ ಇರ್ತೀನಿ ನಿನ್ನತ್ತೀನಿ ಹಾಕಿ ಪೂರ ತಿನ್ನಲ್ಲ ಇದು ನೋಡ್ರಿ ಬದ್ನಿಕಾಯಿ ಬಜ್ಜಿ ಒಳಗ್ ಬದ್ನಿಕಾಯಿ ಹಾಕಿರ್ತಾರು. ಗದಗ್ ಸ್ಪೆಷಲ್ ಬಜ್ಜಿ ಒಳಗ್ ಸಿಗ್ತೈತಿ. ಟೇಸ್ಟ್ ಮಸ್ತ್ ಐತಿ ಹೌದಿಲ್ಲ ಡಿಫ್ರೆಂಟ್ ಐತಿ ಟ್ರೈ ಮಾಡ್ಬೇಕು. ನಾವಿಲ್ಲೆಲ್ಲ ಇವತ್ತು ಡಿಫ್ರೆಂಟ್ ಟ್ರೈ ಮಾಡೋದು ಏನೂ ರೆಗ್ಯುಲರ್ ಟ್ರೈ ಮಾಡೋದಿಲ್ಲ. ಬದ್ನಿಕಾಯಿ ಬಜ್ಜಿ ಮತ್ತ ದಾಲ್ವಡನ ಕಡ್ಲಿಬೇಳೆ ಬಜ್ಜಿ ತಿಂದ್ವಿ. ನೆಕ್ಸ್ಟ್ ಏನಾರ ತಿನ್ಬೇಕಂತ ಹೊಂಟಿವಿ. ಇದು ಜೋಧ್ಪುರ್ ವಾಲ ಚಲೋ ಇರ್ತೈತಿ. ಎಲ್ಲ ಚಲೋನ ಅದಾವ. ಎಲ್ಲ ಡಿಫ್ರೆಂಟ್ ಅದಾವ. ಅಂದ್ರೆ ಬಾಳ ಹೆವಿ ಆಗ್ತೈತ್ರಿ ಅದ. ಈಗ ತಿಂದಿವಿ ಅಂದ್ರೆ ಹೊಟ್ಟಿನ ತುಂಬ ಯವ್ವ ಊಟ ಮಾಡ್ದಂಗ ಅದ. ರೈಸ್ ಬೌಲ್ ಬೆಳಗಾವಿ ಅಲೆ ಪಾಕ ಚಾ ಕುಡಿನ ಚಾ ಕಟ್ಟ ಸೌತ್ ಟಿಫಿನ್ ನೋಡೋಣ. ಜಪನೀಸ್ ನೂಡಲ್ಸ್ ಏನಿದೆ ಹಾ ಜಪನೀಸ್ ನೂಡಲ್ಸ್ ಒಳಗೆ ಎಷ್ಟು ಗರ್ದಿ ಐತ್ಲ. ಗೋಬಿ ಹಾಂಗ್ಕಾಂಗ್ ಜಪನೀಸ್ ನೂಡಲ್ಸ್ ಅಂತ ಐತಿ. ಏನೋ ಡಿಫ್ರೆಂಟ್ ಹೆಸರು ಕಾಣತಾವು. ಟ್ರೈ ಮಾಡ್ಬೇಕು ಅಂತ ಬಂದಿವಿ. ಏನದ್ ಫೈನಲ್ ಡಿಸಿಷನ್? ಭಾಳ ಲೇಟ ಆಮೇಲೆ ಟ್ರೈ ಮಾಡೋಣ. ಆಮೇಲೆ ಜಪನೀಸ್ ನೂಡಲ್ಸ್ ಒಳಗೆ ಬಹಳ ಗರ್ದಿ ಇತ್ತು, ಹಿಂಗಾಗಿ ಮುಂದ್ ಬಂದ್ವಿ. ಅದಕ್ಕೆ ನಿಮಗ್ ಬೇಕೇನ್ ಕೇಳತ್ತೇನೆ ನಾ ವಡಾಪಾವ್. ಯಾಕ ನೀವು ಎಲ್ಲ ಹಿಂಗ ಅನ್ಕೋತ ಹೋದ್ರಂದ್ರೆ ಏನ್ ತಿನ್ನೋದು? ಮತ್ತ ಬರೇ ಪ್ಲೇಟ್ ನೋಡ್ಕೋತ ಹೊಂಟಿವಲ್ಲ. ದಿಲ್ಲಿ ಚಾಟ್ಸ್, ಮುಂಬೈ ಪಾವ್ ಭಾಜಿ, ಆಮೇಲೆ ಕೊಲ್ಲಾಪುರಿ ಭೇಳ, ಪಾನಿಪುರಿ ಚಾಟ್ಸ್. ಒಂದ್ ಪಾನಿಪುರಿ ತಿನ್ನೋಣ ಕರೆ ಹೋಗೋ ಮುಂದ. ಪಾನಿಪುರಿ ತಿನ್ನೋದಲ್ಲ. ರಾಜಸ್ಥಾನಿ ಕುಲ್ಫಿ ಮತ್ತೇನೆ ತಕಡ ಮುಂದ. ದಿಲ್ಲಿ ಚಾಟ್ಸ್ ಟ್ರೈ ಮಾಡೋಣ. ದಿಲ್ಲಿ ಚಾಟ್ಸ್ ಏನ್ ಆರ್ಡರ್ ಮಾಡಿದ್ರೋಗ? ಇದು ರಾಜ್ ಕಚೋರಿ ಮತ್ತದು ಪಾಪಡಿ ಚಾಟ್. ರಾಜ್ ಕಚೋರಿ ಫುಲ್ ರಾಜಾಗತ್ಲೆ ರೆಡಿ ಆಗೈತ್ಲ ಇದು. ಅವ ಇದು ರಾಜ್ ಕಚೋರಿ ದಿಲ್ಲಿ ಚಾಟ್ಸ್ ಐತಿದ. ಚಮಚಲಿ ತಿನ್ನೋದು ಮತ್ತ ಒಡಿಯೋದು ಮೊದ್ಲದ್ನ ಫಸ್ಟ್ ಒಡಿಯೋದದ್ನ ವಿಕ್ಕು ಹೊಡಿ ಇಬ್ರು ಕೂಡಿ ಹೊಡ್ರಿ. ಕಟ್ ಮಾಡಿ ಕೊಡ್ತಿದ್ರಲ್ಲ ಇಲ್ಲ ಗೊತ್ತಿಲ್ವಾ ಇರ್ಬೋದು. ಹೆಂಗೈತವ? ಹಾ ಮಸ್ತ್ ಐತಿ. ನೀ ಟ್ರೈ ಮಾಡು ಪಾಪಡಿ ಚಾಟ್. ಒಂದೊಂದು ಪಪಡಿ ತೋ. ಹಾ ಒಂದ್ ಪಪಡಿ ತೋ ಪೂರ ಹಾಕೋದ್ ಬ್ಯಾಗ್. ಅಪ್ಪಿ ಎಷ್ಟು ಗುದ್ದಾಡ್ ತೊಗೊಂಬಂದಿ ಗೊತ್ತಿಲ್ಲ. ಇದಾಗ ಸಿಕ್ಕಾಪಟ್ಟೆ ಕರ್ದೈತವ. ಸಂಡೇ ಬಂದ್ರ ಬಾಳಕಟ್ ಹೈರಾಣ ಐತಿ. ಕರ್ನ ವೀಕ್ ಡೇಸ್ದಾಗ ಬರ್ಬೇಕು, ಸಂಡೇದಾಗ ಬಾಗಡ ಹೈರಾಣ ಆಗ್ತೈತಿ. ಫುಲ್ ಗರ್ದಿ ಐತಿ.
ತಿಂದು ಫೀಡ್ಬ್ಯಾಕ್ ಕೊಡ್ತಾರ. ಹಾ, ಯಾವ ದೋಸೆ ಇದ? ಪುಡಿ ದೋಸೆ. ಪುಡಿ ದೋಸೆ ಮತ್ ಸ್ಯಾಂಡ್ವಿಚ್ ಹೇಳವ್ರ ಇದ್ರಲ್ಲ? ಅದಿಲ್ಲತ್ತ ಸ್ಯಾಂಡ್ವಿಚ್ ಇಲ್ಲತ್ತ, ಸ್ಪೆಷಲ್ ಐತತ್ತ ಪುಡಿ ದೋಸೆ. ಓಕೆ, ಟ್ರೈ ಮಾಡೋಣ. ನೆಕ್ಸ್ಟ್ ನಾವು ತಗೊಂಡಿವಿ ದೋಸಾ. ಆಕ್ಚುಲಿ ಅಲ್ಲಿ ಏನೇನೋ ಡಿಫ್ರೆಂಟ್ ಇದ್ದು, ಬಟ್ ಸ್ಯಾಂಡ್ವಿಚ್ ದೋಸಾ ಟ್ರೈ ಮಾಡ್ಬೇಕಂತ ವಿಚಾರ ಮಾಡಿದ್ವಿ ಹೆಂಗಿರ್ತೈತಿ. ಬಟ್ ಈಗ ಸದ್ಯ ಅವೈಲೇಬಲ್ ಇರಲಿಲ್ಲ, ಹಿಂಗಾಗಿ ಅವ್ರ ಸ್ಪೆಷಾಲಿಟಿ ಪುಡಿ ದೋಸಾ ಅದನ್ನ ತಗೊಂಡಿವಿ. ಇದೇನೈತ್ಲ ಒಳಗ ಸ್ಪೆಷಲ್ ಹತ್ತಿದ ಪುಡಿ ಹಾಕಿರೋದೇನು, ಮತ್ತೆ ಅದ್ರ ಮೇಲೆ ತುಪ್ಪ ಹಾಕ್ಯಾರ, ತುಪ್ಪ ಬಟಾಟೆ. ಇದು ಟೇಸ್ಟ್ ನೋಡ್ರಿ ಭಾರಿ ಐತ. ಹೆಂಗೈತಿ? ಸೂಪರ್. ಸಾನು ಹೆಂಗೈತಿ ದೋಸಾ? ಹೆಂಗೈತಿ? ನಾರ್ಮಲಿ ಹಂಗ ಹೊರಗಿನ ಏನು ತಿನ್ನಂಗಿಲ್ಲ, ಬಟ್ ದೋಸಾ ತಿನ್ನಾಗತ್ತ. ತಿನ್ಸುಕಟ್ಟೆಗೆ ಹೋದಾಗ ಭಾಳ ಅಂದ್ರೆ ಭಾಳಷ್ಟು ಜನ ಸಬ್ಸ್ಕ್ರೈಬರ್ಸ್ ನನಗೆ ಭೇಟಿ ಆದರು. ಆ್ಯಸ್ ಅ ಯೂಟ್ಯೂಬರ್, ಆ್ಯಸ್ ಅ ವ್ಲಾಗರ್, ಇದೇನೈತಲ್ಲ, ನೀವೇನು ಭೇಟಿ ಆಗ್ತೀರಿ, ನನ್ನ ಜೊತೆ ಮಾತಾಡ್ತೀರಿ, ನನ್ನ ವ್ಲಾಗ್ಸ್ ನಿಮಗೆ ಇಷ್ಟ ಆಗ್ತಾವೆ ಅಂತ ಹೇಳ್ತೀರಿ, ನಿಮ್ಮ ಪ್ರೀತಿನ ನಾನು ಭೇಟಿ ಆದಾಗ ನನ್ನ ಜೊತೆ ಹಂಚ್ಕೋತೀರಿ. ಅದು ಭಾಳ ಅಂದ್ರೆ ಭಾಳ ನನಗೆ ಖುಷಿ ಕೊಡ್ತೈತಿ. ಸೊ ಆ ದಿನಾನು ಭಾಳಷ್ಟು ಜನ ಭೇಟಿ ಆದ್ರಿ, ಮತ್ತೆಲ್ಲ ನಿಮ್ಮ ಪ್ರೀತಿ ನನ್ನ ಜೊತೆ ಹಂಚ್ಕೊಂಡ್ರಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತೀನಿ. ಈವನ್ ಫೋಟೋಸ್ನು ತಕ್ಕೊಂಡ್ರಿ. ಸೊ ಆ್ಯಕ್ಚುಲಿ ಹೆಂಗಾಗ್ತೈತಿ, ನನ್ನ ಪೂರ್ತಿ ನಾನು ವ್ಲಾಗ್ಸ್ ಮಾಡ್ತಿರ್ತೀನಿ, ಬಟ್ ಎಲ್ಲಾದರೂ ಹೊರಗೆ ಹೋದಾಗ ನೀವು ನನ್ನನ್ನು ಇಷ್ಟು ಪ್ರೀತಿ ಮಾಡಿ ಒಂಥರ ಯಾರೋ ಭೇಟಿ ಆಗ್ಯಾರಪ್ಪ, ಫೋಟೋಸ್ ತಕ್ಕೋಬೇಕು ಅಂತ ಒಂದು ಆ ಮೂಮೆಂಟೇನೇನು ನನ್ನ ಜೊತೆ ಶೇರ್ ಮಾಡ್ತಿರಲ್ಲ, ಅದು ಒಂಥರ ಭಾಳ ಅಂದ್ರೆ ಭಾಳ ನಂಗೆ ಖುಷಿನೂ ಕೊಡ್ತೈತಿ, ಮತ್ತು ಎಲ್ಲೋ ಒಂದು ಸ್ವಲ್ಪ ಪ್ರೌಡ್ ಫೀಲ್ನೂ ಕೊಡ್ತೈತಿ. ಏನೋಪ್ಪ ಇಷ್ಟು ಮಂದಿನ ಗಳಿಸೀನಿ, ಏನೋಪ್ಪ ಒಂದು ಸ್ವಲ್ಪ ಲೈಫ್ ಒಳಗೆ ಅಚೀವ್ ಮಾಡಕ್ಕೆ ಟ್ರೈ ಮಾಡೀನಿ ಅಂತ ಒಂದು ಭಾಳ ಅಂದ್ರೆ ಭಾಳ ಒಂದು ಪ್ರೌಡ್ ಫೀಲಿಂಗ್ ಬರ್ತೈತಿ. ಸ್ವಲ್ಪ ನೂಡಲ್ಸ್, ಮಂಚೂರಿಯನ್ ಅದ್ರೊಳಗೆ ಏನಾದರೂ ಟ್ರೈ ಮಾಡ್ಬೇಕಂತ ವಿಚಾರ ಮಾಡಿ ಇಲ್ಲಿ ಜಪನೀಸ್ ನೂಡಲ್ಸ್ ಅಂತ ಒಂದು ಐತಿ, ಅಲ್ಲಿ ಟ್ರೈ ಮಾಡತ್ತೀವಿ. ಬಟ್ ಅಲ್ಲಿ ಇಷ್ಟು ಗರ್ದಿ ಐತಿ, ಭಾಳ ಅಂದ್ರೆ ಭಾಳ ಗರ್ದಿ ಐತಿ. ಸೊ ಇವರು ಟ್ರೈ ಮಾಡತ್ತಾರ ಸಿಗ್ತದೇನ, ಬಟ್ ಭಾಳ ಲೇಟ್ ಆಗ್ತಿದ್ರೆ ಏನು ಟ್ರೈ ಮಾಡಂಗಿಲ್ಲ, ಮತ್ತೆಲ್ಲರೇ ಬೇರೆ ಕಡೆ ಏನಾದರೂ ಟ್ರೈ ಮಾಡ್ತೀವಿ. ಸರಿ, ಬಿಲ್ ತೆಗೆದು ಇಟ್ಟು ಹೋಗ್ಬೇಕು. ಏನು ಹಿಂಗಾತ? ಬೆಳಗಾವ್ ಒಳಗ ಬೆಳಗಾವಿ ಅಲೆಪಾಕ್ ಅಂತ ಭಾಳ ಫೇಮಸ್ ಐತಿ, ಅದ್ರದ್ದು ಒಂದು ಸ್ಟಾಲ್ ಐತಿ. ಸೊ ಇಲ್ಲಿ ಬಂದಿವಿ. ಮಮ್ಮಿ ತಿಂದಿಲ್ಲಲ್ಲ ಬೆಳಗಾವಿದ ಅಲೆಪಾಕ್? ವಾವ್, ಸೋಲ್ ಕಡಿ ಭಾಳ ಮಸ್ತ್ ಇರ್ತೈತ್ರಿ. ಒಂದು ತಗೋರ್ಲ ಒಂದು ಗ್ಲಾಸ್, ಮಸ್ತ್ ಇರ್ತೈತಿ ಸೋಲ್ ಕಡಿ. ಹಾ ಹೌದು, ಮಮ್ಮಿಯಲ್ಲಿ ಬಂದಿದ್ರು. ಈ ಟೈಪ್ ಮಿಕ್ಸ್ ಇರ್ತೈತಿ. ಆಮೇಲೆ ಉಂಡಿ ಅಲ್ಲ ಅದ. ಮತ್ತೇನೇನು ಸಿಗ್ತಾವಲ್ಲ ಇಲ್ಲಿ? ಇದು ಸೋಲ್ಕಡಿ ಅಂತ ಕೋಕಣ್ ಸೈಡ್ ಭಾಳ ಫೇಮಸ್ ಇರ್ತೈತಿ. ಅಂದ್ರ ಸೋಲದ ಅರ್ಲೆ ಮಾಡಿರ್ತಾರು, ಸೋಲ್ ರಸ. ಸೊ ನೋಡೋಣ ಸಿಗ್ತೈತೆ. So this is Belgavi Alepak. Best combination. Solkadi. Chalo. Sugar kin thoda mast. ಗಚ್ಚಂಗ್ ಹಿಡ್ಕೊಂಡು ನಡೀರ್ ಗರ್ದಾಗ ಚಲ್ಲೇರ್ ಮತ್ತ ಅಸತ್ ನೋಡೋದ ಅಲೆಪಾಕ್ ತಿನ್ನ. ಚುಮ್ಮಿ ಅವಲಕ್ಕಿ ಮಸ್ತ್ ಮಿಕ್ಸ್ ಮಾಡ್ಯಾರ ನೋಡ. ವಡಿ ತಿಳ್ಕೊಂಡಿರ ನೀವು? ವಡಿ ಅಲ್ರಿ, ಇವು ಮಸ್ತ್ ಇರ್ತಾವ. ಇವು ಒಗ್ಗರಣೆ ಹಾಕಿರಂಗಿಲ್ಲ, ಬರೀ ಮಿಕ್ಸ್ ಮಾಡಿ ಕೊಡ್ತಾರ. ಕರೆ ಭಾರಿ ಟೇಸ್ಟ್ ಇರ್ತೈತಿ. ಇದ್ ಕುಡಿರಿ ಸೋಲ್ ಕಡಿ, ಫುಲ್ ಮಸ್ತ್ ಇದೆ. Japanese special noodles.
ಕೇಸರಿ ಬಿಳಿ ಹಸಿರು ಚೆನ್ನಾಗಿದೆ ಫೋಟೋ. ಫೈನಲಿ ಸಿಕ್ತು ಇಷ್ಟ ಏನೋ ಹಾಟ್ ಬ್ಲ್ಯಾಕ್ ಒಂದೈತ್ಲ ಅದು ಹೇಳಿರಿ ಮತ್ತೆ ಏಪ್ಪ ಹೇಳ್ರಿ. 3 ಕಲರ್ ಕೊಟ್ಟಾರಲ್ಲ, ವೈಟ್, ಯೆಲ್ಲೋ ಮತ್ತು ಬಾರಿ ಮಾಡ್ಯಾರ. ಹೆಂಗೈತ್ರಿ ಟೇಸ್ಟ್? ಚಲೋ ಐತಿ. ಹಾ ಬಹುಶಃ ಇದು ಹಾಕೋಬೇಕಂತ ಸೂಪ್ ಅದ್ರ ಮೇಲೆ ಹಾಕ್ರಿ ನೋಡು. ಇದೇನಾ ಇದು ಗೋಬಿ ಹಾಟ್ ಬ್ಲ್ಯಾಕ್. ಹಾಟ್ ಬ್ಲ್ಯಾಕ್ ಜಾಪನೀಸ್ ಸ್ಪೆಷಲ್ ಬರ್ತೈತಿ. ಇದ್ರ ವೆಜ್ ಹಾಟ್ ಬ್ಲ್ಯಾಕ್ ಇತ್ತು, ಗೋಬಿ ಹಾಟ್ ಬ್ಲ್ಯಾಕ್ ಇತ್ತು. ಈಗ ನಾವು ಟ್ರೈ ಮಾಡೋದು ಗೋಬಿ ಹಾಟ್ ಬ್ಲ್ಯಾಕ್. ಸಾಧಾರಣ ಮುಗಿಸ್ತಾರೆ ಎಲ್ಲ ಇಲ್ಲಿ ಟ್ರೈ ಮಾಡಿ. ಎಲ್ಲ ಚಲೋ ಅದಾವಲ್ಲ? ಹಾ ಮಸ್ತ್ ಅದಾವ. ಯೂನಿಕ್ ಅದಾವಲ್ಲ. ಫುಲ್ ಡಿಫ್ರೆಂಟ್ ಐತಿ. ಗೋಬಿ ಮಂಚೂರಿನ ತಂದಿರತ್ ಮಾಡಿಲ್ಲ. ಗೋಬಿನ ಒಂಥರ ಡಿಫ್ರೆಂಟ್. ಕ್ರಿಸ್ಪಿ ಸಪ್ಪಗದಾವ. ನಾನು ಟ್ರೈ ಮಾಡಿ ನೋಡ್ತೇನೆ. ಏನ್ ನೋಡಿತೀನಿ ಅದೇ ಹೇಳೋದಕ್ಕೆ ನಾಚ್ಕೊಳತ್ತಾಳ್ರಿ. ಲಾಸ್ಟ್ ಸ್ವೀಟ್ ಲೈಟ್ ಮುಗ್ಸಾಕತ್ತೀವಿ ನಾವು ನಮ್ಮ ವಿಡಿಯೋನು ಏನ್ ತಿನ್ನೋದು ಇಲ್ಲ ತಿನ್ನೋದು ಲಾಸ್ಟ್ ಪಾರ್ಲೆ ಮುಗ್ಸೋದೈತೆ. ಮತ್ತೆ ವಿಡಿಯೋ ಇಲ್ಲಿಗೆ ಮುಗ್ಸಾಕತ್ತಿರಲ್ಲ. ಟ್ರೈ ಮಾಡ್ತೇನಾ? ಸಣ್ಣ ಕೇಕ್ ಯಾವ್ದೈತ್ರಿ ಇದು? ರಸ್ಮಲೈ ಕೇಕ್. ರಸ್ಮಲೈ ಕೇಕ್ ಹೌದ್ರಿ ಹೌದ್ರಿ. ಥ್ಯಾಂಕ್ ಯು. ಎಷ್ಟದಾವ ಇದ್ರೊಳಗೂ ನೋಡ್ಲಾ? ಇದೇನಾ ಗೊತ್ತಿಲ್ವಾ? ಅವ್ರಿಗೆ ಕೇಳ್ಬೇಕೇನು. ಎಷ್ಟು ವೆರೈಟಿ ಪಾನ್ ಅದಾವ ನೋಡಲ್ಲಿ. ಇದು ನೋಡಿ ಲಾಡು ಪಾನ್ ಅತ್ತ. ಉಂಡಿ ತಿಂದಂಗ ಐತ್ಲ. ಯಾವ ತಗೊಂಡೈತ್ ನಾವು? ಅದ ನೋಡತ್ತೀನಿ ನಾನು. ಇದೇನೋ ಲಡ್ಡು ಕಿಟ್ಕ್ಯಾಟ್ ಅಂತ. ಅಲ್ಲಿ ಇದ ಕೋಕೋನಟ್ ಪಾನ್, ಇದು ಲಡ್ಡು ಕಿಟ್ಕ್ಯಾಟ್ ಪಾನ್, ಇವೆಲ್ಲ ನಾರ್ಮಲ್. ಮತ್ತೆ ಇಲ್ಲಿ ಕೆಳಗದವೆಲ್ಲ ಫ್ಲೇವರ್ಡ್. ಈಗ ನೀ ಯಾವತ್ತು ಆಗುತ್ತೆ? ನಾರ್ಮಲ್ ಆಲ್ರೆಡಿ ಪ್ಯಾಕ್ ಆಗೈತಿ. ನೀವಿಬ್ರು ಲಡ್ಡು ಕಿಟ್ಕ್ಯಾಟ್. ಇದು 2 ನಾರ್ಮಲ್ ಕೊಡತ್ತಾರ ನೋಡಿ. ನೋಡು ತೋರಿಸ್ತಾರ ಹಿಂಗ ಅಂಗಡಿ ಪೇಟಿ ತಗೋತಿಲ್ಲ. ತೆಗಿ ನೋಡು. ವಾವ್, ಇದು ನಿಮ್ಮಿಬ್ಬರದು? ಮೇರಾ ಅವ್ರ ಮಮ್ಮಿ ಕಾ. चॉकलेट पण दे दो. हाँ किटकैट पैन. ಓಪನ್ ಮಾಡಿದೆ ಸರಿ. ನೋಡ್ ಬೈಲೆ ನಮ್ ನೋಡಿ ಕಿಟ್ಕ್ಯಾಟ್ ಪಾನ್ ಅತ್ತ. ಲಡ್ಡು ಕಿಟ್ಕ್ಯಾಟ್ ಪಾನ್. ತುಟ್ಟಾತ್ಲ ಕೈ ಭಾಳ ತುಟ್ಟಾಗ್ಲಿಲ್ಲ. ಎಲ್ಲ ತಿಂದ್ವಿ, ಹೊಟ್ಟಿ ಫುಲ್ ಅಂದ್ರೆ ಫುಲ್ ಪ್ಯಾಕ್ ಆಗೈತಿ. ನಮ್ ಸಾನು ಬಂದಾಗಿಂದ ಇದು ಒಂದು ಫ್ರೂಟ್ಸ್ ಅಂಗಡಿ ಐತಿ ಲಾಸ್ಟ್ ದಂಡಿಗ ಬರೋ ಮುಂದನ ನೋಡಿದ್ಲು. ಅವರಲ್ಲಿ ವಾಟರ್ ಮಿಲನ್ ಐತಿ ಅಂತ. ವಾಟರ್ ಮಿಲನ್ ಹಾಕಿದ್ ಫೇವ್ರೇಟ್ ಫ್ರೂಟ್. ಅವಾಗಿಂದ ನಮ್ಗೆ ಯಾರಿಗೂ ಏನೋ ತಿನ್ಸಕ್ ಕೊಡುವಲ್ಲ ಗೆಳಕ. ವಾಟರ್ ಮಿಲನ್ ಬೇಕು. ಸೊ ಫೈನಲಿ ಮನೆಗೆ ಹೊಂಟೀವಿ. ಹಿಂಗಾಗಿ ಒಂದು ವಾಟರ್ ಮಿಲನ್ ತಗೊಂಡು ಹೊಂಟೀವಿ. ಸಾನು ಸಿಕ್ತು ನಿನ್ ಫೇವ್ರೇಟ್
ಆಗಳಿಂದ ವಾಟರ್ ಮಿಲನ್ ಏನಾಯ್ತು प्यास लगी है पानी पियो ಹಿಂಗ ನಡೀರೇನ್ ಮನೀಗ ಅಲ್ಲಿ ನೋಡ ಬಾಹುಬಲಿ ಸಾನು ಆಯ್ತು ನೋಡುವ ನಿನ್ ಕಲಂಗಡಿ ಹಾ ಆಯ್ತು ಕಂಪ್ಲೀಟ್ ಹೋಗೋಣ ಮನೀಗ ಆಕೆ ಹಿಡಕ್ಕಿದಾಳೆ ಏ ಬಬ್ಬು ಹರಿದ್ಗಿರ್ದಿ ಹರಿತಿ ಬಬ್ಬು ಸಾಕ್ ಸಾಕ್ ಬಬ್ಬು ಹೊಡಿತದೆ ಹೊಟ್ಟೆ ನೋಡೋದು ಪೂರಾ ಹೊರಗೆ ಬರತ್ತೆ ಕರಿನ ಫುಲ್ ಪ್ಯಾಕ್ ಆಗೈತೆ ಹೊಟ್ಟಿಗೆ ಸದ್ಯ ಏನು ಉಳಿದಿಲ್ಲ ಈಗ ಪಾನ್ ಅಷ್ಟು ತಿನ್ನೋದೈತಿ ಪಾನ್ ಅಷ್ಟು ತಿಂದ್ರೆ ಮುಗಿತ ತಗೊಂಡಿವಿ ಏನು ಪಾನ್ ತಿಂದಿಲ್ಲ ಒಂದ್ ಸ್ವಲ್ಪ ಗ್ಯಾಪ್ ಬೀಳ್ಲಿ ಅಂತ ಯಾಕಂದ್ರೆ ಕಂಟಿನ್ಯೂಸ್ಲಿ ತಿನ್ನೋದನ್ನ ನಡೆದೈತಿ ಸಾನೋದು ವಾಟರ್ ಮಿಲನ್ ತಗೊಳ್ಳೋದು ಕಂಪ್ಲೀಟ್ ಆಯ್ತು ಸೊ ಮನೆಗೆ ಹೊಂಟೀವಿ ಆಕ್ಚುಲಿ ನಾನು ಇವರು ನಡುವು ಒಂದ್ಸಲ ಏನ್ 2 ಸಲ ಬಂದಿದ್ವಿ ಬಟ್ ಅವಾಗ ಮಧ್ಯಾಹ್ನ ಜಸ್ಟ್ ಹಿಂಗ ಸರ್ಚ್ ಬಂದಿದ್ವಿ ಸೊ ಅವಾಗೇನ್ ನಾವೇನ್ ಆಕ್ಚುಲಿ ಹಿಂಗ್ ತಿನ್ಬೇಕು ಟ್ರೈ ಮಾಡ್ಬೇಕು ಅಂತ ಬಂದಿರ್ಲಿಲ್ಲ ಜಸ್ಟ್ ಹಂಗ ಸಿಂಪಲ್ ಬಟ್ ಇವತ್ತು ಭಾಳ ಅಂದ್ರೆ ಭಾಳ ಮಜಾ ಬಂತು ಬಹಳಷ್ಟು ವೆರೈಟೀಸ್ ನಾವು ಟ್ರೈ ಮಾಡಿದ್ವಿ ಆಲ್ಮೋಸ್ಟ್ ಬೆಳಗಾವ್ದವ್ರು ಯಾರದಾರು ಅವ್ರೆಲ್ಲರೂ ಇಲ್ಲಿ ಸಿಗತ್ತಾರ ನಿಮಗ ಕವು ಕಟ್ಟಾಕ ತಿನ್ಸು ಕಟ್ಟಾಕ ಈಗ ಒಂದಿಗ್ ಸದ್ಯ ಲ್ಯಾಂಡ್ ಮಾರ್ಕ್ ಐತಿ ಬೆಳಗಾವ್ ಲ್ಯಾಂಡ್ ಮಾರ್ಕ್ ಇದೆ ಕವು ಕಟ್ಟಂದ್ರೆ ಯಾರು ಬೇಕಾದ್ರೆ ಗೊತ್ತೈತಿ ಈಗ ಸೊ ಯಾರಾದ್ರೂ ಇನ್ನೂ ಬಂದಿಲ್ಲ ಅಂದ್ರೆ ಬಂದ್ ಹೋಗ್ರಿ ನಾವು ಟ್ರೈ ಮಾಡಿದ್ದು ಮಸ್ತ್ ಇದ್ದು ಸೊ ನೀವು ಬೇಕಾದ್ರೆ ಪಟ್ ಅಂತ ಭಾಳ ವೆರೈಟಿ ಅದಾವ ಭಾಳ ಅದಾವ ನಾವು ಬರೇ ಜಸ್ಟ್ ಹುಡ್ಕ್ಯಾಡ್ ಕೂತ್ಕೊಂಡಿರ್ತಿದ್ದ ಅವ್ರು ಟ್ರೈ ಮಾಡ್ಬೋದಲ್ಲ ಫುಡ್ ಐಟಮ್ಸ್ ಚಲೋ ಮಮ್ಮಿನ ಭಾಳ ದಿನ ಆಯ್ತು ಆಸೆ ಇತ್ತು ಅವ್ರದ್ದು ಕಂಪ್ಲೀಟ್ ಆಯ್ತು ಮಮ್ಮಿ ರೀ ನೋಡಿದ್ರಿ ತಿನ್ಸುಕಟ್ಟೆ ಮಸ್ತ್ ಐತಲ್ಲ ತಿನ್ಸುಕಟ್ಟೆ ಹೋಗೋಣ ತಿನ್ನೋದು ವೆರೈಟಿ ಅಷ್ಟೇ ಹೊಟ್ಟೆಗೆ ಸ್ಟೋರೇಜ್ ನಾಳೆ ಬರೋದ್ರಿ ಮತ್ತೆ ಐಟಮ್ ಮಾಡದಾವ ಒಂದ್ ವಾರ ದಿನ ಬರ್ಬೇಕೆಲ್ಲ ಅಂದಾಗ ತಿಂದಂಗ ಕಂಪ್ಲೀಟ್ ಆಗ್ತೈತಿ ಇನ್ನು ಬಹಳಷ್ಟು ಶಾಪ್ ಓಪನಿಂಗ್ ಆಗತ್ತಾವು ಈ ಕಡೆ ನೋಡ್ಬೋದು ಇನ್ನು ಬಹಳಷ್ಟು ಅಂದ್ರೆ ಬಹಳಷ್ಟು ಓಪನಿಂಗ್ ಅದಾವು ಸೊ ಈಗ ಸದ್ಯ ಅಂತೂ ಎಷ್ಟು ಓಪನ್ ಆಗ್ಯಾವ ಅಷ್ಟು ತೋರಿಸ್ತೀವಿ ಚಲೋ ಇವತ್ತಿನ ವ್ಲಾಗ್ ಅನ್ನ ಇಲ್ಲಿಗ ಮುಗ್ಸಾಕತ್ತೀನಿ ಹೋಪ್ ಸೊ ನಿಮ್ಗೂ ಇಷ್ಟ ಆಗೈತೆ ಅಂತ ಅನ್ಕೊಳಕತ್ತೀನಿ ಇಷ್ಟ ಆಗಿದ್ರೆ ಲೈಕ್ ಬಟನ್ ಖಂಡಿತ ಕ್ಲಿಕ್ ಮಾಡ್ರಿ ಇನ್ನೂ ತನ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗ ಬಾಯ್ ಬಾಯ್ ಬಾಯ್.